ಬರ್ಲಾಗಿರಲ್ಲ ತಗೊಂಡು ಏನು ಬರ್ತೀರಿಯಪ್ಪ ನಮ್ಮ ಪುರಾಣ ನಮಗೆ ಹೈರಾಣ ಅಂತಾನ. ಹಾಂ, ನನ್ನ ಪುರಾಣೇ ನನಗೆ ಹೈರಾಣ ಆಗ್ಯದ ಅಂತಾನೆ. ಯಾಕೆ ಅಣ್ಣ ಒಟ್ಟು ಕಲ್ಲೆಲಾಗದ್ರಿ ಏನ್ರಿ ಒಂದು ಕಟ್ರಿ ಅಂತಾನೆ. ಏನು ಕಟ್ಬೇಕು ಅವನಿಗೆ? ಹೆಂಗೆ ರೀ? ಬರೀ ಒಂದು ಹೆಣ್ತಿನ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾವು ಪುರಾಣ ಕೇಳೋಕ್ಕಾಗಲ್ದು, ಪ್ರವಚನ ಕೇಳೋಕ್ಕಾಗಲ್ದು, ಧರ್ಮದ ಕಾರ್ಯದಾಗ ದುಡಿಲಿಕ್ಕೆಂದು ಆಗಲ್ದು. ಇನ್ನು ಮೂರು ಹೆಂಡ್ರು ಮಾಡ್ಕೊಂಡಿರ್ತಕ್ಕಂಥ ಪರಮಾತ್ಮ ನಮ್ಮನ್ನೆಂದರೆ ನೋಡ್ತಾನೇನ್ರಿ? ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕತ್ತಾಳೆ ನೋಡಿ. ಸುಮತಿ ನಿರ್ಮಲ ಶೆಟ್ಟರಿಗೆ ಅಂದ ಭಾಳ ಖುಷಿ ಆಯಿತು. ನನ್ನ ಮಗಳನ್ನ ಯಾವಾಗಿಂದ ನಿರ್ಮಲ ಶೆಟ್ಟಿ ಈರುವರು ಹೋಗಿ ಆ ಗುರುಲಿಂಗ ದೇವರ ಪಾದ ಹಿಡ್ಕೊಂಡಪ್ಪ, ಬುದ್ಧಿ ಮಗಳಿಗೆಂದ ಆಗಲೇ 8 ವರ್ಷ ಆಗವೆ, ಮಗಳಿಗೆಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ರಿ. ದಿನನಿತ್ಯ ಮನೆಗೆಂದ ಜಗಳ ತೆಗಿಲಿಕ್ಕತ್ತಾಳ. ನನಗೆ ಲಿಂಗ ಬೇಕು, ನನಗೆ ಲಿಂಗ ಬೇಕತ್ತುಕೊಂಡೊಂದು ಜಗಳ ತೆಗಿಲಿಕ್ಕತ್ತಾಳ. ಅದಕ್ಕೆ ಮಗಳಿಗೆಂದ ಮಹಾದೇವಿಗೆ ನೀವು ಲಿಂಗ ದೀಕ್ಷೆ ಮಾಡ್ರಿ ಎತ್ತುಕೊಂಡಂದು ಯಾವಾಗಿಂದ ಗುರುವಿನ ಪಾದದ ಮೇಲೆ ಬಿದ್ದು ಕೇಳ್ಕೊಂಡಾಗ ಆಯ್ತಪ್ಪ ಆಯಿತು, ಅವಳಿಗೆ ಲಿಂಗ ದೀಕ್ಷೆ ಮಾಡೋಣ ಹತ್ತಿಕೊಂಡೊಂದು ಯಾವಾಗಿಂದ ಗುರುಲಿಂಗ ದೇವರು ಲಿಂಗ ದೀಕ್ಷೆ ಮಾಡಬೇಕಾದ್ರೆ ಸುಮ್ಮನೆ ಹಂಗೆ ಮಾಡಂಗಿಲ್ಲ. ಯಾವುದೇ ಒಬ್ಬ ಗುರು ಲಿಂಗ ಕಟ್ಕೋಬೇಕಾಗಿತ್ತು ಅಂದ್ರೆ, ಯಾರೇ ಒಬ್ಬ ಅಂದ ಗುರು ಲಿಂಗ ದೀಕ್ಷೆ ಮಾಡಬೇಕಾಗಿತ್ತು ಅಂದ್ರೆ ಸುಮ್ಮನೆ ಮಾಡಂಗಿಲ್ಲ. ಇಲ್ಲಿನ ಕುಡ್ದ ಖರ್ಚಿಗೊಳಗಿಂದ ಭಾಳ ಜನರು ಕೊಳ್ಳಾಗಿಂದ ಲಿಂಗ ಇಲ್ಲ ಏನ್ರಿ. ಭಾಳ ಮಂದಿ ನೀವು ಯಾರ್ರಿ ಅಂದ್ರೆ ನಾವು ಬರೋ ಲಿಂಗಾಯತ್ರಿ ಎತ್ಕೊಂಡು ಹೇಳ್ತೀವಿ ಹೊರತಾಗಿ ಏನ್ರಿ ಕೊಳ್ಳಾಗಿಂದ ಲಿಂಗ ಇಲ್ಲ. ದಯವಿಟ್ಟು ಇದೊಂದು ಈ ವರ್ಷನ ಪುರಾಣ ಒಂದು ಕೆಲಸ ಮಾಡೋಣ ಏನ್ರಿ. ಯಾರು ಲಿಂಗ ದೀಕ್ಷೆ ಆಗಿಲ್ಲ ಏನ್ರಿ, ಯಾರು ಲಿಂಗ ದೀಕ್ಷೆ ಮಾಡ್ಕೋತೀರಿ ಅವ್ರ ಹೆಸರುಗಳು ಕೊಡ್ರಿ ಒಂದು 2 ದಿವಸದಾಗ. ಹಾಂ ಅಲೌನ್ಸ್ ಮಾಡಿರಿ ಏನ್ರಿ. ಲಿಂಗ ದೀಕ್ಷೆ ಮಾಡ್ಕೊಳಕ್ಕೆ ಹೆಸರುಗಳು ಕೊಡ್ರಿ ಏನ್ರಿ. ಕೊನೆ ದಿವಸ ಅಂದ ನಿಮ್ಗೆಲ್ಲರಿಗೂ ಕೂಡ ಒಂದು ಲಿಂಗ ದೀಕ್ಷೆ ಮಾಡಿ ಹೋಗ್ಕಿನ. ಯಾಕಂದ್ರೆ ಅಲ್ಲಿ ಲಿಂಗ ಬೇಕು ನಮಗೆ. ಇವತ್ತು ನೋಡ್ರಿ ಇಲ್ಲಿ ಎಷ್ಟು ಹೋರಾಟ ನಡೆದವ. ವೀರಶೈವರು ಬೇರೆ, ಲಿಂಗಾಯತ್ರಿ ಬೇರೆ ಏನ್ರಿ. ಬಾಯಿಗೆ ಬಂದಂಗೆ ಅಂದ ಬರೇ ಲಿಂಗಾಯತ್ರಿ ಅಂತ ಹೇಳ್ಕೊಳಕತ್ತ ಒಂದು ಕೊಳ್ಳಗೂ ಲಿಂಗಿಲ್ಲ ನಡೆದ. ದಿನನಿತ್ಯ ನೀವು ಟಿ ವಿ ಮೇಲೆ ನೋಡ್ತಿರಿಲ್ಲ, 8 ಮಂದಿ ಕೊಳ್ಳಾಗ ಲಿಂಗ ಬೇಡ ನೋಡೋಣ. ಇಟ್ಟು ತಾಯಂದಿರು ಕೂಡಿರಿ. ಈಗ ತಾಯಿ ಕೊಳ್ಳಾಗ ಲಿಂಗ ಇದ್ದಾಗನೇ ಮಕ್ಕಳಿಗೆ ಅಂದ ಲಿಂಗ ಪೂಜೆ ಗೊತ್ತಿರ್ತದ ಏನ್ರಿ. ಮಕ್ಕಳು ಕೂಡ ಲಿಂಗ ಪೂಜೆ ಮಾಡ್ಕೋತಾರ, ಅವ್ರಿಗಿನ ಕೂಡ ಲಿಂಗ ದೀಕ್ಷೆ ಹಾಕದ. 8 ಮಂದಿ ತಾಯಂದಿರು ಎಷ್ಟು ಮಂದಿ ಕೊಳ್ಳಾಗ ಲಿಂಗ ಬೇಡ ನೋಡೋಣ ಹೇಳ್ರಿವ. ಕೈ ಎತ್ತರಿ, ಇದ್ರಾಗೇನು ಕೆಟ್ಟದ್ದೇನಿಲ್ಲ. ಎಷ್ಟು ಮಂದಿ ಕೊಳ್ಳಾಗ ನೋಡ್ರಿ ಇದ್ದವ್ರು ಎತ್ತರಿ. ಇದೇನು ನಾಚೋದೇನು, ಇದನ್ನು ಯಾರಿಗೆ ಕೊಲೆ ಮಾಡೋದೇನು ಇದು ಏನ್ರಿ. ಭಾಳ ಮಂದಿ ಕೊಳ್ಳಾಗ ಲಿಂಗಿಲ್ಲ. ನೀವೆಲ್ಲರೂ ಕೂಡ ಏನ್ರಿ ತಂದೆ ತಾಯಿಗಳು ಮೊದಲಿಂದ ನೀವು ಲಿಂಗ ದೀಕ್ಷೆ ಮಾಡ್ಕೋರಿ. 8 ವರ್ಷದ ಮೇಲ್ಪಟ್ಟೆನ ಇರ್ತಾರಲ್ಲ ಆ ಮಕ್ಕಳನ್ನ ಹಿಡ್ಕೊಂಡು ಹೆಣ್ಣರಿ ಇರಲಿ ಗಂಡರಿ ಇರಲಿ ಏನ್ರಿ, ಪ್ರತಿಯೊಬ್ಬರು ಕೂಡ ನೀವು ಲಿಂಗ ದೀಕ್ಷೆ ಮಾಡ್ಕೊಳಕಂತ ಹೆಸರುಗಳನ್ನ ಕೊಡ್ರಿ. ಯಾಕಂದ್ರೆ ನಮ್ಮ ಧರ್ಮ ಸಂಸ್ಕಾರ ಅಂತಕ್ಕಂಥ ಬೇಕು. ಬರೀ ಏನೋ ನಮಗೆ ಅಂದ್ರೆ ರೊಕ್ಕ ಕೊಟ್ರಿ ನಾವು ಪುರಾಣಕ್ಕೆ ಬಂದೆವು 11 ದಿವಸದಿಂದ ಪುರಾಣ ಹೇಳಿದ್ವಿ ನಮ್ಮ ಊರಿಗೆ ನಾವು ಓದಿವಿ ಎತ್ತಿಕೊಂಡಂದ್ರೆ ನೀವು ಸಾಯತನ ಪುರಾಣ ಕೇಳಿದ್ರು ನಾವು ಯಾರೂ ಕೂಡ ಉದ್ಧಾರ ಆಗಲ್ಲ. ಹಾಕಿವೇನ್ರಿ? ಆಗಂಗಿಲ್ಲ. ಅದಕ್ಕಾಗಿ ನೀವು ಒಂದು ಕೆಲಸ ಮಾಡಿರಿ, ಯಾರೇ ಇರಲಿ, ಎಷ್ಟೋ ಐಗಳು ಮಕ್ಕಳಿಗೆ IHR ಆಗಿಲ್ಲ ತಿಳಿತಿಲ್ರಿ. ಯಾರು ಲಿಂಗಾಯತರು ಹತ್ರ ಒಂದು ಮಾತು ಹೇಳ್ತೀನಿ ನಿಮಗೆ, ಹುಟ್ಟುತ್ತಲೇ ಯಾರು ಲಿಂಗಾಯತರಾಗಂದ ಹುಟ್ಟಂಗಿಲ್ಲ. ನಾವು ಲಿಂಗಾಯತರು ಹೊಟ್ಟೆಗೆ ಹುಟ್ಟಿವತ್ತಂದು ಮಾತ್ರಕ್ಕೆ ನಾವು ಲಿಂಗಾಯತರಾಗಂಗಿಲ್ಲ. ಯಾವಾಗ ನಾವು ಲಿಂಗಾಯತರಾಗ್ತೀವಿ, ಹುಟ್ಟಿದ 8 ವರ್ಷಕ್ಕೆ ಒಬ್ಬ ಪಟ್ಟಿದ್ದೇವರಿಂದ ಲಿಂಗ ದೀಕ್ಷೆ ಮಾಡಿಕೊಂಡಾಗ ಮಾತ್ರ ಅವ ಲಿಂಗಾಯತರ ಮಕ್ಕನೇ ಹೊರತಾಗಿ ಇಲ್ಲ ಇದ್ರೆ ಲಿಂಗಾಯತರ ಆಗಂಗಿಲ್ಲ. ನಾವು ಐಗೋಳ ಹೊಟ್ಟೆಗೆ ಹುಟ್ಟಿವಂದಕ್ಕಂದ್ರೆ ಐಗೋಳ ಆಗಕ್ಕಾಗಂಗಿಲ್ಲ ಏನ್ರಿ. ಜಂಗಮರ ಹೊಟ್ಟೆಗೆ ಹುಟ್ಟಿವಂದ್ರೆ ಜಂಗಮರ ಆಗಕ್ಕಾಗಂಗಿಲ್ಲ. ನಾವು ಯಾವಾಗ ಐಗೋಳ ಹಾಕಿವಿ, ಯಾವಾಗಿಂದ ಭಿನ್ನ ತೀರ್ಸಕ್ಕೆ ಬರ್ತದ, ಯಾವಾಗ ಪಾದ ಪೂಜೆ ಮಾಡ್ಕೊಳಕ್ಕೆ ಬರ್ತದ ಅಂತ ತಿಳ್ಕೊಂಡ್ರೆ ಹುಟ್ಟಿದ 8ನೇ ವರ್ಷಕ್ಕೆ ಒಬ್ಬ ಪಟ್ಟಿದ್ದೇವ್ರದಿಂದ ಅವನಿಗೆ IHR ಆದಾಗ ಮಾತ್ರ ಅವನಿಗಿಂದ ಏನ್ರಿ ಮನೆ ಭಿನ್ನ ತೀರ್ಸಕ್ಕೆ ಬರ್ತದ, ಪಾದ ಪೂಜೆ ಮಾಡ್ಕೊಳಕ್ಕೆ ಬರಲ್ಲ. ನಾವು ಮುಸ್ಲಿಮರು ಹೊಟ್ಟೆಗೆ ಹುಟ್ಟಿವಿ ಅಂದ ಕೂಡ ನಾವು ಮುಸ್ಲಿಮರು ಹಾಕವಂದ್ರೆ ಏನು ನೀವು ಆಗಂಗಿಲ್ಲ. ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕೆ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಸುಂತಿ ಮಾಡಿದಾಗ ಮಾತ್ರ ಅವ್ರು ಮುಸ್ಲಿಮರು ಹಾಕ್ತಾರೆ, ಹೊರತಾಗಿಲ್ಲ ಇದ್ರೆ ಮುಸ್ಲಿಮರು ಆಗಂಗಿಲ್ಲ. ಇಲ್ಲಿ ಬ್ರಾಹ್ಮಣರು ಹೊಟ್ಟೆಗೆ ಹುಟ್ಟಿವಿ ಹತ್ತಿಕೊಂಡ್ರೆ ನಾವು ಬ್ರಾಹ್ಮಣರಾಗಂಗಿಲ್ಲ ಏನ್ರಿ. 8 ವರ್ಷಕ್ಕೆ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಏನ್ರಿ ಯಾವಾಗಿಂದ ಮುಂಚೆ ಮಾಡ್ತಾರೋ ಅವಾಗಿಂದ ಅವರು ಬ್ರಾಹ್ಮಣರು ಹಾಕ್ತಾರೆ, ಹೊರತಾಗಿ ಇಲ್ಲ ಇದ್ರೆ ಬ್ರಾಹ್ಮಣರಾಗಂಗಿಲ್ಲ. ಉಪನಯನ ಆಗ್ಬೇಕಲ್ಲ ಅವ್ರದ್ದು. ನಾವು ತಾಯಿ ಗರ್ಭದಿಂದ ಭೂಮಿಗೆ ಬರುವತ್ನಾಗ ಜಾತಿ ಕಟ್ಕೊಂಡು ಬಂದಿಲ್ಲ, ಕುಲ ಕಟ್ಕೊಂಡು ಬಂದಿಲ್ಲ, ಶ್ರೀಮಂತಿಕೆ ಕಟ್ಕೊಂಡು ಬಂದಿಲ್ಲ, ಬಡತನ ಕಟ್ಕೊಂಡು ಬಂದಿಲ್ಲ, ಯಾವುದನ್ನು ಕೂಡ ಕಟ್ಕೊಂಡು ಬಂದಿಲ್ಲ. ಆದ್ರೆ ನಾವು ಹುಟ್ಟಿರ್ತಕ್ಕಂಥ ಯಾವ ಜಾತಿ ಒಳಗೂ ಹುಟ್ಟಿಲ್ಲ ನಾವು. ಆದ್ರೆ ಹುಟ್ಟುದ ಬಳಕ ನಾವು ಯಾರು ಅನ್ನಿಸ್ಕೋಬೇಕಂತ ಅನ್ನೋದನ್ನು 8 ವರ್ಷಕ್ಕಿಂತ ತೀರ್ಮಾನ ತೊಗೋಬೇಕು ಏನ್ರಿ. ಸುಂತಿ ಮಾಡ್ಕೊಂಡ್ರೆ ಮುಸ್ಲಿಮರ ಹಾಕ್ಯದಿ, ಮುಂಜಿ ಮಾಡಿಸ್ಕೊಂಡ್ರೆ ಬ್ರಾಹ್ಮಣರ ಹಾಕ್ಯದಿ, ಲಿಂಗ ದೀಕ್ಷೆ ಮಾಡ್ಕೊಂಡ್ರೆ ಲಿಂಗಾಯತರ ಹಾಕ್ಯದಿ, IHR ಮಾಡ್ಕೊಂಡ್ರೆ ಐನೋರ ಹಾಕ್ಯದಿ. ಆಯಾ ಧರ್ಮಕ್ಕೆ ಇವತ್ತು ಕ್ರಿಶ್ಚಿಯನ್ರ ಹೊಟ್ಟೆಗೆ ಹುಟ್ಟಿದ್ರೆ ಕ್ರಿಶ್ಚಿಯನ್ರಾಗಂಗಿಲ್ಲ.
8 ವರ್ಷಕ್ಕಿಂತ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಕೊಳ್ಳಾಗಿಂದ ಪ್ಲಸ್ ಚಿನ್ನ ಹಾಕ್ತಾರೆ. ಯೇಸು ಕ್ರಿಸ್ತನ ಚಿಹ್ನೆ ಅಂತಕ್ಕಂಥ ಏನು ಹಾಕ್ತಾರಲ್ಲ ಅವಾಗ ಅವ್ನು ಕ್ರಿಶ್ಚಿಯನ್ರ ಹಾಕ್ತಾನೆ, ಹೊರತಾಗಿ ಇಲ್ಲ ಇದು ಕ್ರಿಶ್ಚಿಯನ್ರ ಆಗೋಕ್ಕಾಗಂಗಿಲ್ಲ. ಎಲ್ಲ ಧರ್ಮಕ್ಕೂ ಪದ್ಧತಿಗಳದಾವ, ಎಲ್ಲ ಧರ್ಮದಾಗೂ ಕೂಡ ನೀತಿಗಳದಾವ, ಎಲ್ಲ ಧರ್ಮದಾಗೂ ಕೂಡ ಅದಾವ. ಆದ್ರೆ ನಾವೇನು ಮಾಡಕತ್ತೀವಿ ಅಂತಕೊಂಡು ಕೇಳಿದ್ರೆ ನಮ್ಮ ಧರ್ಮದ ವಿಚಾರಗಳನ್ನು ತಳ್ಳಿ ಹಾಕಿ ಅಂದ ಬ್ಯಾಡಾಗಿದ್ದ ವಿಚಾರಗಳ ತಲೆ ತುಂಬಿಕೊಂಡು ಜಗತ್ತಿನ ನಾವು ದೊಡ್ಡವ ನೀ ದೊಡ್ಡವ ಅಂತಕೊಂಡು ಹೊಡೆದಾಡ್ಕೊತ ಹೊಂಟಿವಿ, ಹೊರತಾಗಿ ನಾವು ಯಾರು ಕೂಡ ದೊಡ್ಡವರಲ್ಲ ಧರ್ಮದಾಗ. ನೋಡ್ರಿ 8 ವರ್ಷದ ಮಗು ಮಾದೇವಿಗೆ ತಂದೆ ತಾಯಿ ಹೋಗಿ ಅಂದ ಗುರುವಿನ ಪಾದದ ಮೇಲೆ ಬಿದ್ದು ಕೇಳ್ಕೊತಾರೆ, ಹೇ ಸದ್ಗುರುನಾಥ, ನನ್ನ ಮಗಳಿಗೆ ಅಂದ 8 ವರ್ಷ ಆಗ್ಯದೆ, ನನ್ನ ಮಗಳು ಲಿಂಗ ಬೇಡಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ, ಅವಳು ಲಿಂಗ ದೀಕ್ಷೆ ಬೇಕು ಎತ್ತಿಕೊಂಡನ್ನಕತ್ತಾಳೆ, ಅದಕ್ಕೆ ನನ್ನ ಮಗಳಿಗೆ ಅಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ರಿ ಎತ್ತಿಕೊಳ್ಳೋದು. ಯಾವಾಗಿಂದ ತಂದೆ ತಾಯಿ ಗುರುವಿನ ಪಾದದ ಮೇಲೆ ಬಿದ್ದು ಬೇಡದಾಗ ಅವಾಗ ಆ ಸದ್ಗುರುನಾಥ ಗುರುಲಿಂಗ ದೇವರು, ಮಾದೇವಿ ನಿನಗೆ ಹಂಗ ನಾನು ಲಿಂಗ ದೀಕ್ಷೆ ಮಾಡಂಗಿಲ್ಲ, ನಿನಗೆ ನಾ ಹಂಗೆ ಲಿಂಗ ದೀಕ್ಷೆ ಮಾಡಂಗಿಲ್ಲ, ಹಂಗಂದ್ರೆ ಹೆಂಗೆ ಮಾಡ್ತೀನಿ ಎತ್ತುಕೊಂಡ ಕೇಳಿದ್ರ ಏನ್ರಿ ಈ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ನಿನಗೆ ಸಂಪೂರ್ಣವಾಗಿ ಅಂದ ಮಾಹಿತಿ ಕೊಡ್ತೀನಿ, ಅಂದ್ರೆ ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಿನಗೆ ಸಂಪೂರ್ಣವಾಗಿ ಅಂದ ದಾರಿ ಏರಿತೀನಿ. ನಮ್ಮ ವೀರಶೈವ ಲಿಂಗಾಯತ ಧರ್ಮ ಹತ್ತುಕೊಂಡು ಅನಿಸ್ಕೋಬೇಕಾಗಿತ್ತು ಅಂದ್ರೆ, ನಮ್ಮ ವೀರಶೈವರು ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ ನಮಗೆ 3 ಗುಂಡುಗಳದಾವು. ಕಲ್ಪನೆ ಇರಲಿ ನಿಮಗೆ, ಎಲ್ಲರ ತಲೆಯಾಗಿರಲಿ. ಯಾವ ಈ 3 ಗುಂಡಿನ ಮೇಲೆ 3 ಗುಂಡಿದ್ದಾಗೇ ಅದ್ರ ಮೇಲೆ ಬೊಗಣಿ ಕುಂದಿರ್ತವೆ. ಒಂದು ಒಲೆ ಎತ್ತು ಮಾಡಬೇಕಾದ್ರೆ 3 ಕಲ್ಲು ಇಟ್ಟಾಗನೇ ಒಂದು ಬೊಗಣಿ ಅಂತಕ್ಕಂಥ ಹೆಂಗೆ ಕುಂದಿರ್ತದೋ ಹಂಗೆ ನಮ್ಮ ವೀರಶೈವ ಲಿಂಗಾಯತರು ಅನ್ನಿಸ್ಕೋಬೇಕಾಗಿತ್ತು ಅಂದ್ರೆ ನಮಗೆ 3 ಗುಂಡುಗಳದಾವೆ. ಯಾವ್ಯಾವು? ಅಷ್ಟಾಭರಣ, ಷಡಸ್ಥಲ, ಪಂಚಾಚಾರ ಅನ್ನುವಂಥವು ಏನದವಲ್ಲ, ಇವು 3 ಗುಂಡುಗಳದಾವೆ. ಯಾವಾಗಿಂದ ಈ 3 ಗುಂಡುಗಳು ಇದ್ದಾಗ ಮಾತ್ರ ನಾವು ಅದರ ಅನುಕರಣೆ ಮಾಡಿದಾಗ ಮಾತ್ರ ನಾವು ವೀರಶೈವರು ಲಿಂಗಾಯತರು ಅನಿಸ್ಕೋತೀವಿ, ಹೊರತಾಗಿ ಇಲ್ಲ ಇದ್ರೆ ನಾವು ಏನೂ ಅನಿಸ್ಕೊಳಕ್ಕಾಗಂಗಿಲ್ಲ. ಪ್ರತಿಯೊಬ್ಬನು ಕೂಡ ಕಡೆಗೆ ಅಟ್ಲೀಸ್ಟ್ ಅಂದ ಅಷ್ಟಾಭರಣಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಅಷ್ಟಾಭರಣಗಳಂದ್ರೆ ಯಾವುವು? ಗುರು, ಲಿಂಗ, ಜಂಗಮ, ಏನ್ರಿ ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ, ಇವೆಲ್ಲ ಏನದವಲ್ಲ ಇವು ಅಷ್ಟಾಭರಣಗಳು ತಗೊಂಡು ಕರೀತಾರೆ. ಅಷ್ಟ ಆಭರಣಗಳತ್ತಂದ್ರೆ ಒಂದೇ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈ ಶರೀರವನ್ನು ಮುಚ್ಚಾಕ ನಾ ಪೇಟ ಸುತ್ಕೊಂಡೀನಿ, ಅಂಗಿ ಹುಟ್ಟೀನಿ, ಲುಂಗಿ ಹುಟ್ಟೀನಿ. ಏನು ಮುಚ್ಚಾಕ್ರಿ? ಶರೀರವನ್ನು ಮುಚ್ಚಾಕ ನಾವು ಹೆಂಗೆ ಬಟ್ಟೆ ಉಡ್ತೀವೋ ಒಳಗಿರ್ತಕ್ಕಂಥ ಆತ್ಮ ಸಂರಕ್ಷಣೆಗಾಗಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ ಇವೇನದವಲ್ಲ ಇವು 8 ಹೊದಿಕೆಗಳು ಬೇಕು ಆತ್ಮ ಸಂರಕ್ಷಣೆಗೆ. ಒಳಗಿರ್ತಕ್ಕಂಥ ಪರಮಾತ್ಮನ ಸಂರಕ್ಷಣೆಗಾಗಿ 8 ಆಭರಣಗಳು ಬೇಕು. ಈ 8 ಆಭರಣಗಳಿಂದ ಅದರೊಳಗೆ ಒಂದು ಕಮ್ಮಿ ಇದ್ದರೂ ಕೂಡ ಅವ ಲಿಂಗಾಯತ ಅನಿಸ್ಕೊಳ್ಳಂಗಿಲ್ಲ, ಒಂದು ಕಮ್ಮಿ ಇದ್ದರೂ ಕೂಡ ವೀರಶೈವನ ಅನಿಸ್ಕೊಳ್ಳಂಗಿಲ್ಲ. ಅದರೊಳಗಿಂದ ಅದಕ್ಕಾಗಿ ಹೇಳ್ತಾರೆ ನಿಜಗುಣ ಶ್ಲೋಕಗಳು ಹೇಳಿದ್ರಲ್ರಿ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಬದು ನರರಿಗೆ ಮುಕುತಿ. ಏನ್ರಿ 6 ಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥ ನಿಜಗುಣ ಶ್ಲೋಕಗಳು ಇಡೀ 6 ಶಾಸ್ತ್ರಗಳ ಸಾರವನ್ನು ಬರೀ ಒಂದು ಶ್ಲೋಕದೊಳಗೆಂದು ತುಂಬಿಡ್ತಾರೆ. ಅಪಾನಿ ಮಾನವ ಮಹಾದೇವನಾಗಬೇಕಾಗಿತ್ತು ಅಂದ್ರೆ, ನರನು ಹರನಾಗಬೇಕಾಗಿತ್ತು ಅಂದ್ರೆ, ಜೀವ ಶಿವನಾಗಬೇಕಾಗಿತ್ತು ಅಂತಂದ್ರೆ 5 ಮಾತುಗಳನ್ನು ಪಾಲನೆ ಮಾಡ್ಬೇಕಂತಾರ. 5 ಮಾತು ಪಾಲನೆ ಮಾಡೋದು ಯಾವುವು? ಗುರುವಿನ ವಚನವನ್ನು ಪಾಲನೆ ಮಾಡು. ಅಷ್ಟಾಭರಣದಾಗನು ಕೂಡ ಮೊದಲೇದು ಯಾವುದು? ಗುರು ಅನ್ನತಕ್ಕಂಥದ್ದನೇ. ಗುರುವಿನ ಬಿಟ್ಟು ಈ ಭೂಮಿ ಮೇಲೆ ಯಾವುದನ್ನು ಕೂಡ ಇಲ್ಲ. ನ ಗುರೋರಧಿಕಂ, ನ ಗುರೋರಧಿಕಂ, ನ ಗುರೋರಧಿಕಂ. ಸ್ವತಃ ಪರಮಾತ್ಮನೇ ಶಿವಪುರಾಣದೊಳಗಿಂದ ಹೇಳ್ತಾನೆ ಪಾರ್ವತಿಗೆ. ಪಾರ್ವತಿ ಕೇಳ್ತಾಳೆ, ಈ ಭೂಲೋಕದೊಳಗೆ ಎಲ್ಲರಿಗಿಂತ ದೊಡ್ಡವರು ಯಾರು ಹೊತ್ತುಕೊಂಡು ಪ್ರಶ್ನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಪಾರ್ವತಿ ಬರೀ ಮನುಷ್ಯರೊಳಗತ್ತಲ್ಲ, ಪ್ರಾಣಿಗಳೊಳಗತ್ತಲ್ಲ, ನನಗಿಂತಲೂ ಭೂಮಿ ಮೇಲಿಂದ ಒಬ್ಬ ದೊಡ್ಡ ಮದಾನೆ, ಅವನು ಯಾರು ಹೊತ್ತುಕೊಂಡು ಕೇಳಿದ್ರ ನ ಗುರೋರಧಿಕಂ, ನ ಗುರೋರಧಿಕಂ, ನ ಗುರೋರಧಿಕಂ. ಗುರುವಿನಕ್ಕಿಂತಲೂ ನನಗಿಂತಲೂ ದೊಡ್ಡವ ಸದ್ಗುರುನಾಥ. ಯಾಕೆ? ಗುರುವಿಗೆ ಶಿವ ಆಲಕ್ಕೆ ಬರ್ತದ, ಗುರುವಿಗೆ ಬ್ರಹ್ಮ ಆಲಕ್ಕೆ ಬರ್ತದ, ಗುರುವಿಗೆಂದ ವಿಷ್ಣು ಆಲಕ್ಕೆ ಬರ್ತದ. ಆದ್ರೆ ಬ್ರಹ್ಮನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ, ಶಿವನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ, ವಿಷ್ಣುವಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ. ಈ ತ್ರಿಮೂರ್ತಿಗಳ ರೂಪನೇ ಯಾರು ಹೊತ್ತುಕೊಂಡು ಕೇಳಿದ್ರೆ ಒಬ್ಬ ಸದ್ಗುರುನಾಥ. ಅದಕ್ಕಾಗಿ ಗಾಣಗಾಪುರ ದತ್ತಾತ್ರಯೊಳಗಿರ್ತಕ್ಕಂಥ ಗಾಣಗಾಪುರದೊಳಗಿರ್ತ ದತ್ತಾತ್ರಯನಿಗೆ 3 ರೂಪ ಯಾಕೆ ಹತ್ತುಕೊಂಡು ಕೇಳಿದ್ರೆ ಬ್ರಹ್ಮ, ವಿಷ್ಣು, ಏನ್ರಿ ಶಿವನ ರೂಪನೇ 3 ರೂಪನೇ ಒಬ್ಬ ಸದ್ಗುರುನಾಥ ಹತ್ತಿಕೊಂಡು ಅವನು ಗುರುಪುರಾಣ ಅಂತಂದೇ ಬರೀತಾರೆ. ದತ್ತಾತ್ರೇಯನ ಪುರಾಣ ಅದು ಗುರುಪುರಾಣ ತಂದೆ ಬರೀತಾರೆ, ಹೊರತಾಗಿ ಬೇರೆ ಯಾವುದನ್ನು ಕೂಡ ಬರೆಯಂಗಿಲ್ಲ. 3 ರೂಪಗಳು ಕೂಡ ಒಬ್ಬ ಗುರುವಿನಿಂದ ಇರ್ತದೆ. 3 ಕಾರ್ಯಗಳನ್ನು ಕೂಡ ಗುರುನೇ ಮಾಡ್ತಾನೆ. ಸೃಷ್ಟಿ ಮಾಡ್ತಾನೆ, ಲಯ ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ, ಸರ್ವದಕ್ಕೂ ಕೂಡ ಕಾರಣೀಕರ್ತನಾಗಿರ್ತಕ್ಕಂಥ ಒಬ್ಬ ಸದ್ಗುರುನಾಥನ ಅದನ್ನೇ ಹೊರತಾಗಿ ಅವನು ಬಿಟ್ಟಿಂದ ಮತ್ತೆ ಯಾರೂ ಕೂಡ ಇಲ್ಲ. ನಮ್ಮ ಜೀವನದೊಳಗೆ ನಾವು ಏನೂ ಮಾಡಬೇಕಾಗಿಲ್ಲ. ನಾವೇನು ಭಾಳ ರೊಕ್ಕ ಗಳಿಸೋರು ದೊಡ್ಡವ್ರು ಹಾಕೀವಿ, ಏನ್ರಿ ಎತ್ತರ ಮನೆ ಕಟ್ಟೋದು ದೊಡ್ಡವರಾಗಿವತ್ತಾರಲ್ಲ. ನಾವು ಜೀವನದೊಳಗೆ ನಾವು ದೊಡ್ಡವರಾಗಬೇಕಾಗಿತ್ತು ಅಂದ್ರೆ
ಜಗತ್ತಿನೊಳಗಿಂದ ನಾವು ಬೆಲೆ ಬಾಳ್ತಕ್ಕಂಥ ವ್ಯಕ್ತಿಗಳು ನಾವು ಆಗಬೇಕಾಗಿತ್ತು ಅಂತಂದ್ರೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ, ಮೊದಲು ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಶಿರದಲ್ಲಿ ಕರವಿಟ್ಟು ಗಿರಿಜಾದೇವಿಯ ಮಾಳ್ಪ ಕುಂದ್ರ ಸುಮ್ಕುಂದ್ರ. ಜೀವನದೊಳಗೆ ಯಾರೇ ಇರಲಿ, ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಮಹಾದೇವಿಗೆ ಉಪದೇಶವನ್ನು ಮಾಡಲಿಕ್ಕತ್ತಾರೆ. ಏನು ಉಪದೇಶ? ನಾವು ಲಿಂಗ ದೀಕ್ಷೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಯಾರೇ ಒಬ್ಬ ಸದ್ಗುರುನಾಥ ಒಬ್ಬ ಶಿಷ್ಯನಿಗೆಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಮಾಡೋಕ್ಕೆಂದ ಬರೋಂಗಿಲ್ಲ. ಅವನಿಗೆ ಆ ಲಿಂಗದ ಬಗ್ಗೆ ಅಂದ ಪರಿಕಲ್ಪನೆ ಅಂತಕ್ಕಂಥ ಕೊಡಬೇಕು. ಹೌದಲ್ರಿ? ಲಿಂಗ ಅಂದ್ರೆ ಏನು, ಯಾಕೆ ನಾವು ಧರಿಸ್ಕೋಬೇಕು, ಅದರಿಂದ ನಮಗೆ ಲಾಭ ಏನು, ಅದೊಂದು ಬೇಕಲ್ಲ. ಈಗ ಇವತ್ತಿನ ದಿನಮಾನ ಇದೆಲ್ಲ ಕಮರ್ಷಿಯಲ್. ಈಗ ಲಿಂಗ ಪೂಜೆ ಕಟ್ಕೊಂಡೆ ಬತ್ತ ನಮಗೇನು ಲಾಭಪ್ಪ? ಒಂದು ಅಂಗಡಿ ಹಾಕಿವೆ ತಗೊಂಡ್ರೆ ಅದ್ರ ಲಾಭ ನೋಡಿನೇ ಅಂಗಡಿ ಹಾಕೋರಲ್ಲ. ಇಲ್ಲಿ ಅಡುಗೆ ಮಾಡೋರು ಮಾತಾಡ್ಬೇಡ್ರ, ಯಾಕೆ ಮಾತಾಡಕತ್ತೆ ಏನ್ರಿ? ಇದ್ರ ಬಗ್ಗೆ ನಾವು ಕಲ್ಪನಾ ತಗೋಬೇಕು. ಲಿಂಗ ಅಂದ್ರೆ ಏನು, ಯಾಕೆ ಲಿಂಗ ಪೂಜೆ ಅಂತಕ್ಕಂಥದ್ದು ಮಾಡಬೇಕು, ಇದು ಮಾಡೋದ್ರಿಂದ ನಮಗೆ ಲಾಭ ಏನದ ತಿಳ್ಕೊಂಡು ಅನ್ನೋದನ್ನು ಮೊದಲು ನೀವು ತಿಳ್ಕೊಂಡ ಬಳಕೆಯಿಂದ ಆಮೇಲೆ ಅಂದ್ರೆ ಲಿಂಗ ದೀಕ್ಷೆ ಮಾಡ್ಕೋರಿ. ನೀವೆಲ್ಲ ಒಂದು ಮಾತು ಹೇಳ್ತೀರ ನಿಮಗೆ, ನಿಮ್ಮ ದೇವರನ್ನು ನೀವು ಎಲ್ಲರೂ ನೋಡಿರೇನ್ರಿ? ದೇವ್ರು ನೋಡಿರಿ ನೀವು? ಆಧ್ಯಾತ್ಮದಿಂದ ಕೇಳಕತ್ತೀನಿ ರೀ ಅಣ್ಣ. ಈ ಮತ್ತು ಹೊರಗಿನ ದೇವ್ರುಗಳು ಏನು ಮನಾರು ನೋಡಿ ಇಲ್ಲೇ ದೇವಿ ಇದ್ರಿಗೆ ಕುಂದ್ರಿಸಿವಲ್ಲದೆ ತಂದಿರಿ, ಅದು ಒಬ್ಬ ಕಲಾಕಾರ ತಯಾರು ಮಾಡಿರ್ತಕ್ಕಂಥ ದೇವಿ ಮೂರ್ತಿ. ಅದು ತಿಳಿತ್ರೆ ನಾ ಕೇಳಕತ್ತಿರ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಪರಮಾತ್ಮನನ್ನೇ ನೀವು ನೋಡಿರೇನು? ನೋಡ್ರೇನ್ರಿ? ನೋಡಿಲ್ಲ. ನಮ್ಮ ಯಾರ ಕಣ್ಣಿಗೂ ಕೂಡ ಕಂಡಿಲ್ಲ. ಪರಮಾತ್ಮ ನಮ್ಮಂಗೆಂದ ತಿರುಗಾಡ್ತಕ್ಕಂಥವಲ್ಲ, ನಮ್ಮಂಗೆಂದ ಕಣ್ಣಿಗೆ ಕಾಣ್ತಕ್ಕಂಥವಲ್ಲ. ನಾವೆಲ್ಲ ಪರಮಾತ್ಮನನ್ನು ನೋಡಿದ್ದು ನಾವು ಎಲ್ಲಿ ನೋಡಿವಿ ಎತ್ತುಕೊಂಡು ಕೇಳಿದ್ರೆ ನೀವು ಪರಮಾತ್ಮನ ನೋಡಿರಿ, ಆದರೆ ನೀವು ನೋಡಿದ ಪರಮಾತ್ಮ ಕ್ಯಾಲೆಂಡರ್ದಾನ ಪರಮಾತ್ಮ. ಯಾಕ್ರಿ? ಪರಮಾತ್ಮ ಅಂದ್ರೆ ಹೆಂಗೆ ಅದ? ಅಂದ್ಕೊಳ್ಳಿ ಕೊಳ್ಳಾಗ ಹಾವು ಹಾಕ್ಕೊಂಡನ, ಏನ್ರಿ ಹುಲಿ ಚರ್ಮ ಸುತ್ಕೊಂಡನ, ಕೈಯಾಗ ತ್ರಿಶೂಲ್ ಹಿಡ್ಕೊಂಡನ, ಒಂದು ಕೈಯಾಗ ಡಮರುಗೆ ಹಿಡ್ಕೊಂಡನ, ಒಂದು ತೊಡೆ ಮ್ಯಾಗ ಪಾರ್ವತಿ ಕುಂದರ್ಸ್ಕೊಂಡನ, ಇನ್ನೊಂದು ತೊಡೆ ಮ್ಯಾಗ ಗಣಪತಿ ಕುಂದರ್ಸ್ಕೊಂಡನ, ಮಗ್ಲು ಸಣ್ಣ ಮಕ್ಕಳು ನಿಂದ್ರಿಸ್ಕೊಂಡನ, ಮ್ಯಾಲೆ ಚಂದ್ರನ ಇಟ್ಕೊಂಡನ, ಅದ್ರ ಮ್ಯಾಲೆ ಅಂದ್ರೆ ಗಂಗಾನ ಇಟ್ಕೊಂಡನ. ಏಸು ಮಂದಿ ಹೆಣ್ರಿ ಪರಮಾತ್ಮ ಗೊತ್ತದ ನಿಮ್ಮ? ಏಸು ಮಂದಿ ರೀ? ಹಾಂ, ಇಬ್ಬರು. ಇಲ್ಲ, ಅವ್ನು ಪಾಪ ಅವ್ನು ಧಾರವಾಹಿದಾಗ ನೋಡಿದ್ದು ಹೇಳೇ ನಾವು. ಹೌದಿಲ್ಲ? ಇಲ್ಲ, ನಿಮಗೆ ಗೊತ್ತಿದ್ದು ಕೂಡ ಇಬ್ಬರು ಗಂಡು. ಹೌದಿಲ್ಲ? ಒಂದು ಪಾರ್ವತಿ, ಇನ್ನೊಂದು ಅಂದ್ರೆ ತಲೆ ಮ್ಯಾಗಿರ್ತಕ್ಕಂಥ ಗಂಗಾ. ಹೌದಿಲ್ಲ? ನನಗೆ ಗೊತ್ತಿದ್ದು 3 ಮಂದಿ ಪರಮಾತ್ಮಗೆ, 3 ಮಂದಿ ಹೆಂಡ್ರು. ಮೊದಲನೇ ಹೆಂಡತಿ ಯಾರು ಗೊತ್ತದನ್ರಿ ಮಗ? ನೀವೆಲ್ಲ ನೋಡಿರಿ, ನಿಮ್ಗೆ ನೆನಪು ಮಾಡಿಕೊಡ್ತೀನಿ ಅಟ್ಟೆ. ಮೊದಲನೇ ಹೆಂಡತಿ ಯಾರು? ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಣಿ. ಆಕೆ ಎದ್ದಿಂದೊಳಗೆ ಅಂದ ಹಾರಿ ತನ್ನ ಪ್ರಾಣ ಕೊಡ್ತಾಳೆ. ಗಂಡಗೆ ಬೈದ ಅವ್ರ ಅಪ್ಪ ಗಂಡಗೆಂದ ಬೈದಾನ, ಶಿವನಿಗೆ ಬೈದಾನತ್ತಂದು ಗಂಡನಿಗೆ ಬೈತಕ್ಕಂಥ ನುಡಿ ನನ್ನ ಕಿವ್ಯಾಗೆಂದ ಬಿತ್ತಂದ್ರೆ ನನ್ನ ಪತಿವ್ರತ ಧರ್ಮ ಹಾಳಕ್ಕದ ತಂದು ಏನ್ರಿ, ಅದಕ್ಕೆ ಅಂದ ಈ ಜೀವನೇ ತಿರುಗಿ ಹೋಗಿ ನನ್ನ ಗಂಡಗೆ ಮುಖ ಹೆಂಗೆ ತೋರಿಸಲಿ ತಂದು ತಂದೆ ಮಾಡಿರ್ತಕ್ಕಂಥ ಯಜ್ಞದೊಳಗಿನ ಹಾರಿ ಪ್ರಾಣ ಕೊಟ್ಟವಳು ಯಾರು? ದ್ರಾಕ್ಷಾಯಣಿ. ಮುಂದೆ 2ನೇ ಹೆಂಡತಿ ಯಾರು ಹೊತ್ತುಕೊಂಡ್ರೆ ಅದೇ ದ್ರಾಕ್ಷಾಯಣ್ಣೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿಂದ ಹುಡ್ತಾಳ. ಆಕಿನ ಮದುವೆ ಮಾಡ್ಕೊತಾನ. ಈಕೆ 2ನೇ ಹೆಂಡತಿ. 3ನೇದಕ್ಕೆ ಅಂದ ಗಂಗಾ. ಹೌದಿಲ್ಲ ರೀ? ಅಲ್ಲ, ಒಂದೇ ಲಗ್ನ ಮಾಡ್ಕೊಂಡಿದ್ದಕ್ಕೆ ಪುರಾಣ ಕೇಳಕ್ಕೆ ಬರೋದಾಗಲ್ದು. ಯಾಕ್ರಿ? ಅಂಥವಿಲ್ಲ. ಯಾಕೆ ಒಟ್ಟು ಕಂಡೇ ಇಲ್ಲಲ್ಲ ತಂದ ನಾವು ಕೇಳಿದ್ವಿ. ಯಾಕಂದ್ರೆ ನಾ ಅಲ್ಲಿ ಗೊತ್ತಿದ್ರು ಹೊಲಕ್ಕೆ ಅಂದ್ರೆ ನಮ್ಗೆ ರಾತ್ರಿ ನಮ್ಮ ಜೋಡಿ ಇರ್ಲಕ್ಕ ಮಾಡೋಕೆ ಬರ್ತಿದ್ದು ಕಂಪ್ನಿ. ಈಗ ಒಬ್ಬರೂ ಇಲ್ಲ. ಕತ್ತಲ ಕರೆಂಟ್ ಬೇಡ, ಏನೂ ಬೇಡ, ಅಡವಿ ದೇವ್ ತಿರುಗಾಡ್ದ 3 ತಿರುಗಾಡ್ತೀವಿ ಅಲ್ಲಿ. ಏನ್ರಿ? ಯಾರೂ ಇಲ್ಲ. ಅವಾಗೆಲ್ಲ ಇರ್ತಿದ್ರು. ಅವ್ರಿಗೆ ಕೇಳ್ದನ, ಯಾಕೆ ಹೋಗಿ ಒಟ್ಟು ಬರ್ಲಾಗಿರಲ್ಲ ತಗೊಂಡು ಅಂದ್ಕೊಂಡು, ಏನು ಬರ್ತೀರಿಯಪ್ಪ, ನಮ್ಮ ಪುರಾಣ ನಮಗೆ ಹೈರಾಣಾಗಿ ಅಂತಾನ. ಹಾಂ, ನನ್ನ ಪುರಾಣ ನನಗೆ ಹೈರಾಣಾಗ್ಯದ ಅಂತಾನೆ. ಯಾಕೆ ಅಂದ್ಕೊಂಡು ಒಟ್ಟು ಕಲ್ಲೆಲಾಗದ್ರಿ, ಏನ್ರಿ ಒಂದು ಕಟ್ರಿ ಅಂತಾನೆ. ಏನು ಕಟ್ಬೇಕು ಅವನಿಗೆ? ಹೆಂಗೆ ರೀ? ಬರೀ ಒಂದು ಹೆಣ್ತಿನ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾವು ಪುರಾಣ ಕೇಳೋಕ್ಕಾಗಲ್ದು, ಪ್ರವಚನ ಕೇಳೋಕ್ಕಾಗಲ್ದು, ಧರ್ಮದ ಕಾರ್ಯದಾಗ ದುಡಿಲಿಕ್ಕೆಂದ ಆಗಲ್ದು. ಇನ್ನು 3 ಹೆಂಡ್ರು ಮಾಡ್ಕೊಂಡಿರ್ತಕ್ಕಂಥ ಪರಮಾತ್ಮ ನಮ್ಮನ್ನೆಂದರೆ ನೋಡ್ತಾನೇನ್ರಿ? ಇದು ಕಾಲ್ಪನಿಕವಾಗಿರ್ತಕ್ಕಂಥ ಪರಮಾತ್ಮ. ನಾವು ಹೇಳೋದು ಆಧ್ಯಾತ್ಮದ ಪರಮಾತ್ಮ ಬೇರೆಯೇ. ಈ ಪರಮಾತ್ಮ ಅಕ್ಕ ಮಾದೇ ಮುಂದೊಂದು ಮಾತು ಹೇಳ್ತಾಳಕಿ,
ಏನ್ರಿ ಅಕ್ಕ ಮದುವೆ ವಚನದಾಗಿಂದ ಮುಂದೆ ಬರ್ತದ ಏನ್ರಿ ರೂಹಿಲ್ಲದ ಕೇಡಿಲ್ಲದ ಚೆಲುವಂಗ ಅನ್ನೋಲಿದನವ್ವ ಅಂದ್ರೆ ರೂಪನೇ ಇಲ್ಲ ಏನ್ರಿ ನನ್ನ ಗಂಡಗ ರೂಪ ಇಲ್ಲ ಯಾವುದು ಕೂಡ ಆಕಾರ ಇಲ್ಲ ಇರದೇ ಇರ್ತಕ್ಕಂಥ ಗಂಡಗೆ ನಾ ಒಲ್ದಿ ಎತ್ತುಕೊಂಡಂತ ಅಂದ್ರೆ ಪರಮಾತ್ಮನಿಗೆ ಆಕಾರ ಇಲ್ಲ. ಪರಮಾತ್ಮ ನಿರಾಕಾರನಾಗಿರ್ತಕ್ಕಂಥವ, ಪರಮಾತ್ಮ ನಿರ್ಗುಣನಾಗಿರ್ತಕ್ಕಂಥವ, ಪರಮಾತ್ಮ ಯಾರ ಕಣ್ಣಿಗೂ ಕೂಡ ಕಾಣತಕ್ಕಂಥವನಲ್ಲ. ಹಾಗಂದ್ರೆ ಪರಮಾತ್ಮ ಹೆಂಗದನ ತಿಳ್ಕೊಂಡು ಅಂತ ಕೇಳಿದ್ರೆ 12ನೇ ಶತಮಾನದೊಳಗೆ ಬಸವಣ್ಣವ್ರು ನೋಡಿದ್ರತ್ತು.